ಸುದ್ದಿವಾಹಿನಿ. ಬೆಳಗಾವಿ ಜಿಲ್ಲೆಯ ಚನ್ನಮ್ಮನ ಕಿತ್ತೂರು ಗುರುಭವನದಲ್ಲಿ ನಡೆದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಘಟಕದ ಸನ್ 2022-23-24ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಒಳ್ಳೆ ಅಂಕ ಪಡೆದು ಉತ್ತಮ ಸಾಧನೆಗೈದ ಮಕ್ಕಳನ್ನು ಗುರುತಿಸಿ ಮಕ್ಕಳ ಪ್ರತಿಭಾ ಪುರಸ್ಕಾರ ಸನ್ಮಾನ ಕಾರ್ಯಕ್ರಮ ನಡೆಸಲಾಯಿತು. ಅಂಕಗಳನ್ನು ಗಳಿಸಿದಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಜೊತೆಗೆ 7ನೇ ವೇತನ ಆಯೋಗದ ಮನವಿ ಅನ್ನು ಕೊಡುವಂಥ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯರ ಪಾದಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುವುದರ ಜೊತೆಗೆ ಹಾಗೂ 7ನೇ ವೇತನ ಅನುಷ್ಠಾನದ ಮನವಿ ಕೊಡೋದ್ರೊಂದಿಗೆ ಮತ್ತು ಸ್ವಾಗತ ಹಾಗೂ ಬೀಳ್ಕೊಡುವ ಸಮಾರಂಭ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಪರಮ ಪೂಜ್ಯ ಶ್ರೀ ಮಡಿವಾಳ ರಾಜಯೋಗೇಂದ್ರ ಮಹಾಸ್ವಾಮಿಗಳ ಕಲ್ಮಠ ಹಾಗೂ ಉದ್ಘಾಟಕರಾಗಿ ಆಗಮಿಸಿದ ಸನ್ಮಾನ್ಯ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಶಾಸಕರು ಕಿತ್ತೂರು ಕ್ಷೇತ್ರ ಸರ್ಕಾರಿ ನೌಕರರ 3 ಬೇಡಿಕೆಗಳ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರ್ತೀನಿ ಅಂತ ಹೇಳಿದರು. ಜಿಲ್ಲಾ ಮಟ್ಟದಲ್ಲಿ ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೀತಾ ಇರ್ತಿತ್ತು. ಈ ವರ್ಷದಿಂದ ಪ್ರತಿ ತಾಲೂಕಾ ಹಂತದೊಳಗೆ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಡಬೇಕಂತ ಕೆಲಸ ಸನ್ಮಾನ್ಯ ರಾಜ್ಯ ಅಧ್ಯಕ್ಷರಾದ CS ಸರಾಕ್ಷರಿ ಅವರ ಮಾರ್ಗದರ್ಶನದ ಮೇರೆಗೆ ಸನ್ 2022-23-24ನೇ ಶಾಲೆಯಲ್ಲಿ SSLC ಮತ್ತು PUCಯಲ್ಲಿ ಅಂಕಗಳನ್ನು ಗಳಿಸಿದಂಥ ಮಕ್ಕಳಿಗೆ 3 ವರ್ಷದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಇವತ್ತಿನ ದಿನ ಕಿತ್ತೂರಿನಲ್ಲಿ ನಡೆಸ್ತಾ ಇದ್ದು, ಜೊತೆಗೆ ರಾಜ್ಯಾದ್ಯಂತ ಸುಮಾರು 224 ಮತಕ್ಷೇತ್ರದಲ್ಲಿ ಶಾಸಕರಿಗೆ ಹಾಗೆ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತ ಗೌರವಾನ್ವಿತ ಹಾಗೂ ಜನಮೆಚ್ಚಿನ ನಾಯಕರಾದ ನಮ್ಮ ನಿಮ್ಮೆಲ್ಲರ ಆತ್ಮೀಯರು ಆದಂತ ಸನ್ಮಾನ್ಯ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಅವರಿಗೆ ಶಾಸಕರು ನಮ್ಮ ಕಿತ್ತೂರು ಇವರಿಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾದ ಶ್ರೀಯುತ ನಂದಳಿ ಸರ್ ಅವರು ಪುಷ್ಪದೊಂದಿಗೆ ಹಾರ್ದಿಕ ಸ್ವಾಗತವನ್ನು ಕೋರಬೇಕಾಗಿದೆ. ನಮ್ಮ ಮಾನ್ಯ ದಂಡಾಧಿಕಾರಿಗಳಂತ ಗೌರವಾನ್ವಿತ ರವೀಂದ್ರ ಹಾಜರಿ ಸಾಹೇಬ್ ಆಗಮಿಸಿದ ಅವರನ್ನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಕಶಾಚಿಗಳಾದ ಶ್ರೀಯುತ ಬಸವರಾಜ ವಾಲಿ ಅವರು ಪುಷ್ಪಾರ್ಪಣೆಯೊಂದಿಗೆ ಹಾರ್ದಿಕ ಸ್ವಾಗತವನ್ನು ಕೋರಬೇಕಾಗಿದೆ. ಹಾಗೆ ನಮ್ಮ ಚಾಲಕ ಕಾರ್ಯಕ್ರಮದ ಅಧಿಕಾರಿಗಳಾದ ಗೋರ್ಪಡೆ ಸಾಹೇಬರು ಕಿರಣ್ ಗೋರ್ಪಡೆ ಸಾಹೇಬರು ಆಗಮಿಸಿದ್ದಾರೆ. ಕಿರಣ್ ಗೋರ್ಪಡೆ ಸಾಹೇಬರನ್ನ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀಯುತ ಸಿದ್ದಣ್ಣ ಹುಲ್ಮನಿ ಅವರು ಪುಷ್ಪದೊಂದಿಗೆ ಹಾರ್ದಿಕ ಸ್ವಾಗತವನ್ನು ಕೋರಬೇಕಾಗಿ ಅವರನ್ನು ನಮ್ಮ ಚನ್ನಮ್ಮನ ಕಿತ್ತೂರು ತಾಲೂಕಿಗೆ ನೂತನವಾಗಿ ಆಗಮಿಸಿದಂತ ನಮ್ಮ ಆತ್ಮೀಯ ಸಾಹೇಬರಾದಂಥ ಶ್ರೀಯುತ ಶಿವಾಯಿ ತುಬಾಕಿ ಸಾಹೇಬರನ್ನ ನಮ್ಮ ಕಲ್ಮಠ್ ಸರ್ ಅವರು ಸೊಸೈಟಿಯ ಅಧ್ಯಕ್ಷರಾದಂಥ ಕಲ್ಮಠ್ ಸರ್ ಅವರು ಪುಷ್ಪದೊಂದಿಗೆ ಹಾರ್ದಿಕ ಸ್ವಾಗತವನ್ನು ಕೋರಬೇಕಾಗಿದೆ. ಈ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂಥ AS ಬರಗಾಲಿ ಅವರನ್ನ ನಮ್ಮ ಜಾಧವ್ ಸರ್ ಅವರು ರಾಜ್ಯ ಸದಸ್ಯರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಅವರು ಪುಷ್ಪಾರ್ಪಣೆಯೊಂದಿಗೆ ಅಧ್ಯಕ್ಷರನ್ನ ಸ್ವಾಗತಿಸಬೇಕಾಗಿ ಅವರನ್ನು ವಿನಂತಿಸಿಕೊಳ್ತಾ ಇದ್ದಾರೆ. ಮತ್ತು ನಿಮ್ಮ ಬೇಡಿಕೆಗಳನ್ನು ಈಡೇರಿಸೋಕೆ ಸರ್ಕಾರ ಸದಾ ಸಿದ್ಧವಾಗಿರುತ್ತೆ ಅಂತ ತಿಳಿಸಿದ್ರು. ಒಳ್ಳೆ ಶಿಕ್ಷಣ ಮಕ್ಕಳಿಗೆ ನೀಡಿ ಬರುವ ದಿನಮಾನದಲ್ಲಿ ಮಕ್ಕಳಿಗೆ ಹೆಚ್ಚಿನ ಅಂಕ ಪಡೆದು ಉತ್ತಮ ಸಾಧನೆಗೈದ ಮಕ್ಕಳನ್ನ ಗುರುತಿಸಿ ಸನ್ಮಾನಿಸುವ ಕಾರ್ಯಕ್ರಮ ಪ್ರತಿ ವರ್ಷ ನಡೆಯಲಿದೆ ಅಂತ ಹೇಳಿದ್ರು. ಮುಂದೆ ಬಂದಿದೆ ಈ ಹಿಂದಿನ 10ನೇ ವೇತನ ಆಯೋಗ 1/6/2010
ಸಲ್ಲಿಕೆ ಸರ್ಕಾರ 1/3/2018ರಲ್ಲಿ ಸರ್ಕಾರಿ ಆದೇಶ ಹೊರಡಿಸಿ ಕೇವಲ 9 ತಿಂಗಳಲ್ಲಿ 6ನೇ ವೇತನ ಆಯೋಗವನ್ನು ಜಾರಿಗೊಳಿಸಿತ್ತು. ಸಂಪ್ರದಾಯದಂತೆ 6ನೇ ವೇತನ ಆಯೋಗದ ವರದಿಯು ಅನುಷ್ಠಾನಗೊಂಡು 31/6/2022ಕ್ಕೆ 5 ವರ್ಷ ಪೂರ್ಣಗೊಂಡಿರುವುದರಿಂದ ಕರ್ನಾಟಕ ಸರ್ಕಾರವು ರಾಜ್ಯ 7ನೇ ವೇತನ ಆಯೋಗ ನಿಗದಿಪಡಿಸಿದ ದಿನಾಂಕ 6 ತಿಂಗಳು ಅವಧಿಯೊಳಗೆ ವರದಿ ಪಡೆಯದೆ 19/5/2023ರಿಂದ 6 ತಿಂಗಳು ಮತ್ತು 6/11/2023ರಿಂದ 6 ತಿಂಗಳು ಸೇರಿದಂತೆ 2 ಬಾರಿ ಅವಧಿಯನ್ನು ವಿಸ್ತರಿಸುತ್ತದೆ. ವೇದಿಕೆ ಮೇಲೆ ಈ ಸಂಘದ ಅಧ್ಯಕ್ಷರಿಗೆ, ಎಲ್ಲ ಆಡಳಿತ ಮಂಡಳಿಯ ಸದಸ್ಯರಿಗೆ ಹಾಗೂ ನನ್ನಂತ ಸದಸ್ಯರೇ, ಪ್ರತಿ ವರ್ಷ ಇದನ್ನ ಮಾಡ್ಕೊಂಡು ಬಂದೆ. ಅವರ ಸಜೆಷನ್ಸ್ ಕೂಡ ಬಂದು ಪ್ರತಿ ವರ್ಷ ಏನಾದ್ರು ಇನ್ಕ್ರೀಸ್ ಹಾಕೊಂಡು ಹೋಗ್ತಿರ್ತಾವೆ. ಅದರ ಬಹುತೇಕ ಈ ಕುರಿತಂಥವರೆಲ್ಲರೂ ವಿದ್ಯಾವಂತರಿದ್ದಾರೆ. ನಿಮಗೆ ಎಕ್ಸ್ಪ್ಲನೇಷನ್ ಕೊಡುವಂಥ ಅವಶ್ಯಕತೆ ಇಲ್ಲ. ಎಲ್ಲ ಎಜುಕೇಟೆಡ್ ಇದ್ದಿದ್ದರಿಂದ ಎಲ್ಲ ನೌಕರರು ಇರ್ತಾರೆ. ಇಲ್ಲದಿದ್ದರೆ ಕೇಳುವಂಥ ಅವಶ್ಯಕತೆಯೂ ಇಲ್ಲ. ಈ ಪ್ರತಿಭಾ ಕಾರ್ಯದಲ್ಲಿ ಗುರುತಿಸಿ ಅವ್ರು ಐಡೆಂಟಿಫೈ ಮಾಡಿ ಇನ್ನಷ್ಟು ಅವ್ರು ನೋಡ್ಕೊಂಡು ಮುಂದೆ ಬರುವಂಥ ಒಬ್ಬರು ಕೂಡ ಅವ್ರು ಪ್ರಮೋಟ್ ಆಗಿ ಆ ಉದ್ದೇಶನ ಮಾಡುವ ದೃಷ್ಟಿಕೋನ ಇಟ್ಟುಕೊಂಡ ಈ ಇದನ್ನು ಹಾಕಿದೆ. ಇದೆಲ್ಲ ಶಿಕ್ಷಕ ಸಹೋದರರೇ, 2 ಮಾತಲ್ಲಿ ನಾನು ಮುಗಿಸ್ತೀನಿ. ಮುಂಜಾನೆ 1.5 ತಾಸು ಸಲುವಾಗಿ ನಾವು ಮಾತಾಡಿದ್ದೇವೆ. ಇಲ್ಲಿ ಸಾಮಾನ್ಯವಾಗಿ ಶೈಕ್ಷಣಿಕ ಒಂದು ಮುಂದಿನ ಮುಂದಾಲೋಚನೆಯನ್ನು ಹೊಂದಿರುವಂತಹ ಮಾನ್ಯ ಶಾಸಕರು ಕಿತ್ತೂರು ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲು ನನಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರ ಮುಂದಾಲೋಚನೆ, ಅವರು ಶೈಕ್ಷಣಿಕ ವಿಚಾರಗಳ ಅವರ ಕಳಕಳಿ ಈಗಾಗಲೇ ನಾನು ಕೂಡ ತಮಗೆ ಈಗಾಗಲೇ ಮುಂಜಾನೆ ಸಭೆಯಲ್ಲಿ ಹೇಳಿದ್ದೇನೆ. ಸರ್, 1 ವರ್ಷದೊಳಗಾಗಿ ನಮ್ಮ ತಾಲೂಕಿನಲ್ಲಿ ಒಂದು ಶೈಕ್ಷಣಿಕವಾಗಿ ಬದಲಾವಣೆಯನ್ನು ತಂದು ಕಿತ್ತೂರು ತಾಲೂಕಿನ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಶ್ರೀ ವಿಎಸ್ ಬರಗಾಲಿ ಸರ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ತಾಲೂಕು ದಂಡಾಧಿಕಾರಿಗಳಾದ ಶ್ರೀ ರವೀಂದ್ರ ಹಾದಿಮನಿ ಸರ್ ಮತ್ತು ಶ್ರೀ ಕಿರಣ ಗೋರ್ಪಡೆ ತಾಲೂಕು ಪಂಚಾಯಿತಿ ಇಒ ಉಪಸ್ಥಿತರಿದ್ದರು. ಮಾನ್ಯ ಶ್ರೀ ಸಿವೈ ತುಬಾಕಿ ಕಿತ್ತೂರು ಕ್ಷೇತ್ರದ ಶಿಕ್ಷಣ ಅಧಿಕಾರಿಗಳು ಶಿಕ್ಷಕರನ್ನ ಉದ್ದೇಶಿಸಿ ಮಾತನಾಡಿದರು. ಶ್ರೀ ಎಆರ್ ಮುಖಾಸಿ ನಿವೃತ್ತರು, ಆರೋಗ್ಯ ಇಲಾಖೆ ಹಾಗೂ ಎಲ್ಲ ನೌಕರರ ಬಳಗ ಮತ್ತು ಗುರು ವೃಂದ ಬಳಗದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿಗಾರರು ರುದ್ರಪ್ಪ, ಹುಬ್ಬಳ್ಳಿ. ಪಾಟೀಲ್ ಸಾಹೇಬ್ರವರಿಗೆ ಸರ್ಕಾರಿ ನೌಕರರ ಸಂಘದ ಪರವಾಗಿ ಹಾಗೂ ತಾಲೂಕು ಆಡಳಿತ ಪರವಾಗಿ ನಮಸ್ಕಾರ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಕಲ್ಮಠ ಗುರೂಜಿಯವರಿಗೂ ಕೂಡ ತಾಲೂಕು ಆಡಳಿತ ವತಿಯಿಂದ ಸಮಸ್ತ ಸರ್ಕಾರಿ ನೌಕರರ ಸಂಘದ ಪರವಾಗಿ ನಮಸ್ಕಾರ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಇರತಕ್ಕಂತಹ ಯುವ ಸಾಹೇಬರು ಮತ್ತು BO ಅವರು, ಅದೇ ರೀತಿಯಾಗಿರ್ತಕ್ಕಂತಹ ವೇದಿಕೆ ಮೇಲೆ ಇರತಕ್ಕಂಥ ಸರ್ವ ಸಮಸ್ತ ಸರ್ಕಾರಿ ನೌಕರ ಸದಸ್ಯರು, ಓಕೆ. ಕಿತ್ತೂರು ವಾಣಿ, ನಿಮ್ಮ ಭರವಸೆಯ ಸುದ್ದಿವಾಹಿನಿ.